ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದರ್ ರಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನವೆಂಬರ್ 3ರಿಂದ 7ರವರೆಗೆ ಚಾಂಗಲೇರ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ. ನವೆಂಬರ್ 5ರಂದು ಅಗ್ಗಿ ತುಳಿಯುವುದು, ರಾತ್ರಿ ರಥೋತ್ಸವ. ಈ ಬಾರಿ ಮಹಿಳಾ ಜಂಗಿ ಕುಸ್ತಿ ಗಮನ ಸೆಳೆಯಲಿದೆ. ಭಕ್ತರು ಪಾಲ್ಗೊಳ್ಳಲು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅನಂತ್ ಕುಲಕರ್ಣಿ ಕರೆ. ಜನಗಣತಿ ಸರ್ಕಾರದ ಅತ್ಯಂತ ಮಹತ್ವದ ಕಾರ್ಯ. ಇಂದಿನಿಂದ ಸರ್ಕಾರಕ್ಕೆ ನೂತನ ಯೋಜನೆಗಳನ್ನು ರೂಪಿಸಲು ಸಹಾಯವಾಗುತ್ತದೆ. ಗಣತಿಯಲ್ಲಿ ಕೆಲವರು ಪಾಲ್ಗೊಂಡರೂ ಸರ್ಕಾರದ ಒಂದು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಂಡಿದೆ. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಶೀಘ್ರದಲ್ಲೇ ಬ್ರಿಮ್ಸ್ನಲ್ಲಿ ಕ್ಯಾಥ್ ಲ್ಯಾಬ್ ಆರಂಭ ಮಾಡಲಾಗುವುದು. 1 ವಾರದೊಳಗೆ ಬೀದರ್ನ ಬ್ರಿಮ್ಸ್ಗೆ ಮೇಜರ್ ಸರ್ಜರಿ. ಬ್ರಿಮ್ಸ್ ಆಸ್ಪತ್ರೆ ನಿರ್ದೇಶಕರ ಬದಲಾವಣೆ ಸುಳಿವು ನೀಡಿದ್ರ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ. ಸಿಬ್ಬಂದಿಗಳ ಸಂಬಳ ನೀಡಿಲ್ಲ ಎನ್ನುವ ಆರೋಪವಿದೆ ಎಂದ ಸಚಿವರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜರುಗಿದ ರಾಷ್ಟ್ರೀಯ ಏಕತಾ ದಿವಸ್ ಹಾಗೂ ಶಪಥ ಗ್ರಹಣ ಕಾರ್ಯಕ್ರಮ. ಗಾಂಧೀಜಿ ಮಾತಿಗೆ ಮನ್ನಿಸಿ ದೇಶಕ್ಕಾಗಿ ಪ್ರಧಾನಿ ಹುದ್ದೆ ತ್ಯಜಿಸಿದ ಧೀಮಂತ ನಾಯಕ ಸರ್ದಾರ್ ಪಟೇಲ್ರು. ಶಿವಶರಣಪ್ಪ ವಾಲಿ ಅಭಿಮತ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ನವೆಂಬರ್ 3ರಿಂದ 7ರವರೆಗೆ ಸುಕ್ಷೇತ್ರ ಚಾಂಗಲೇರ ಶ್ರೀ ವೀರಭದ್ರೇಶ್ವರರ ಜಾತ್ರಾ ಮಹೋತ್ಸವ ಜರುಗಲಿದೆ. ನವೆಂಬರ್ 5ರಂದು ಬೆಳಿಗ್ಗೆ ಅಗ್ಗಿ ತುಳಿಯುವುದು, ಅದೇ ದಿನ ರಾತ್ರಿ 11 ಗಂಟೆಗೆ ರಥೋತ್ಸವ ಕೂಡ ಜರುಗಲಿದೆ ಎಂದು ಮಂದಿರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂತಹ ಅನಂತ್ ಕುಮಾರ್ ಕುಲಕರ್ಣಿ ಅವರು ತಿಳಿಸಿದರು. ಈ ಕುರಿತು ಸುದ್ದಿ ಸಮಯದೊಂದಿಗೆ ಮಾತನಾಡಿರುವಂತಹ ಅವರು, ನವೆಂಬರ್ 3ರಂದು ರುದ್ರಾಭಿಷೇಕ, 4ರಂದು ಪಶುಗಳ ಪ್ರದರ್ಶನ, ಕ್ರಿಕೆಟ್ ಟೂರ್ನಮೆಂಟ್, ಶಿವಾನುಭವ ಗೋಷ್ಠಿ ಹಾಗೂ ಸಂಗೀತ ದರ್ಬಾರ್ ಜರುಗಲಿದೆ. 5ರಂದು ವೀರಭದ್ರೇಶ್ವರರ ಬೆಳ್ಳಿ ಒಂದು ಪಲ್ಲಕ್ಕಿ ಉತ್ಸವ, ಅಗ್ಗಿ ತುಳಿಯುವುದು, ರಥೋತ್ಸವದ ನಂತರ ಗೇಗೆ ಪದ, ಕಲ್ಗಿತುರಾಯಿ ಜರುಗುತ್ತೆ. 6ರಂದು ಥೇರ್ ಮೈದಾನದಲ್ಲಿ ಮಹಿಳೆಯರ ಒಂದು ಜಂಗಿ ಕುಸ್ತಿ ಕೂಡ ಜರುಗಲಿದೆ. ಪುರುಷರ ಜಂಗಿ ಕುಸ್ತಿ ಕೂಡ ಜರುಗಲಿದೆ. 7ರಂದು ದೇವರ ಬೆಳ್ಳಿ ಪಲ್ಲಕ್ಕಿ ಉತ್ಸವವು ಪುರವಂತರ ಸೇವೆಯೊಂದಿಗೆ ದೇವಾಲಯದಿಂದ ಚಾಂಗಲೇರ ಗ್ರಾಮದವರೆಗೆ ಜರುಗಲಿದೆ ಎಂದು ಅನಂತ್ ಕುಲಕರ್ಣಿ ಅವರು ಮಾಹಿತಿ ನೀಡಿದರು. ಮಂದಿರದ ಕಾರ್ಯದರ್ಶಿಗಳಾದ ಸಂಜುಕುಮಾರ್ ದೇಸಾಯಿ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವಕ್ಕಾಗಿ ಮಂದಿರವನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಿ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಅತಿಥಿಗಳ ಆಗಮನಕ್ಕಾಗಿ ಕೋಣೆಗಳು, ಮಹಾಪ್ರಸಾದ ಹಾಗೂ ಶಿಸ್ತಿನಿಂದ ಭಕ್ತರ ದರ್ಶನಕ್ಕಾಗಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗಿದೆ ಎನ್ನುವಂಥ ಮಾತನ್ನು ಹೇಳಿದರು. ಜಂಗಿ ಕುಸ್ತಿಯ ವ್ಯವಸ್ಥಾಪಕರಾದ ರಾಜ್ಕುಮಾರ್ ಪಿಟ್ಟಲ್ ಅವರು ಮಾತನಾಡಿ, ಪುರುಷರ ಜಂಗಿ ಕುಸ್ತಿಯಲ್ಲಿ ವಿಜೇತರಿಗೆ 25 ತೊಲೆ ಬೆಳ್ಳಿ ಖಡ್ಗ ನೀಡಲಾಗ್ತಾ ಇದೆ. ಮಹಿಳೆಯರ ಜಂಗಿ ಕುಸ್ತಿಯಲ್ಲಿ ವಿಜೇತರಿಗೆ 10 ತೊಲೆ ಬೆಳ್ಳಿ ಗದೆಯನ್ನು ನೀಡಲಾಗ್ತಾ ಇದೆ. ಕಾರವಾರದ ಮಹಿಳಾ ಕುಸ್ತುಪಟುಗಳು ಈಗಾಗಲೇ ಆಗಮಿಸುತ್ತಿರುವುದು ವಿಶೇಷವಾಗಿದೆ ಎಂದು ಹೇಳಿದರು. ಸುಮಾರು 15 ದಿವಸಗಳಿಂದ ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇದೆ. ಸುಮಾರು 42 ಟೀಮ್ಗಳು ಟೂರ್ನಮೆಂಟ್ನಲ್ಲಿ ಪಾಲ್ಗೊಂಡಿದ್ದು, ವಿಜೇತರಿಗೆ 51,000 ಬಹುಮಾನ, ರನ್ನರ್ ಅಪ್ ಇದ್ದವರಿಗೆ 25,000 ಬಹುಮಾನದಲ್ಲಿ ಒಂದು ರೂಪದಲ್ಲಿ ಕೊಡಲಾಗ್ತಾ ಇದೆ ಎನ್ನುವಂಥ ಮಾತನ್ನು ಕೂಡ ಅಲ್ಲಿನ ಒಂದು ವ್ಯವಸ್ಥಾಪಕರು ಮಾಹಿತಿಯನ್ನು ಕೊಡ್ತಾರೆ. ಮಂದಿರದ ಅರ್ಚಕರಾದ ವಿವೇಕ್ ಅವರು ಮಾತನಾಡ್ತಾ, ಪ್ರತಿದಿನ ವೀರಭದ್ರೇಶ್ವರರಿಗೆ ಪೂಜೆ, ಅಭಿಷೇಕ ನಡೀತಾ ಇದೆ. ಜಾತ್ರಾ ಮಹೋತ್ಸವದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದರು. ಜಾತ್ರಾ ಮಹೋತ್ಸವಕ್ಕಾಗಿ ಮಕ್ಕಳು ಆಡಿ ನಲಿದಾಡುವಂಥ ತೊಟ್ಟಿಲುಗಳು, ಕಾರುಗಳ ವ್ಯವಸ್ಥೆ, ನಾಟಕ ಕಂಪನಿಗಳು, ಆಟಿಕೆ ಸಾಮಾನುಗಳು, ಪ್ರಸಾದದ ಅಂಗಡಿಗಳು ಈಗಾಗಲೇ ಸಿದ್ಧತೆ ನಡೆಸಿವೆ. ಮಂದಿರದ ಆವರಣದಲ್ಲಿ ಭವ್ಯ ಯಾತ್ರೆ ನಿವಾಸ ನಿರ್ಮಾಣವಾಗಿದೆ. ಆಧುನಿಕ ವ್ಯವಸ್ಥೆಯುಳ್ಳ ಕೋಣೆಗಳು, ಕುಳಿತುಕೊಳ್ಳಲು ಉದ್ಯಾನವನ, ಗೋಶಾಲೆ, ಸ್ನಾನಕೊಂಡ ಎಲ್ಲವೂ ಕೂಡ ಶಿಸ್ತಿನಿಂದ ಸಿದ್ಧತೆ ಮಾಡಲಾಗಿದೆ. ನೆರೆಯ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಪ್ರದೇಶ ಹಾಗೂ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಪ್ರತಿದಿನ ಲಕ್ಷಾಂತರ ಭಕ್ತರು ಪಾಲ್ಗೊಳ್ತಾರೆ. ಬನ್ನಿ, ಈ ಕುರಿತು ಮಂದಿರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಕಾರ್ಯದರ್ಶಿಗಳು ಹಾಗೂ ಇತರರು ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. 3ನೇ ತಾರೀಕು ಅಂದರೆ ಬೆಳಿಗ್ಗೆ ಕಳಸಾರೋಹಣ, ಆಮೇಲೆ ದೇವರಿಗೆ ರುದ್ರಾಭಿಷೇಕ ನಡೀತದೆ. ಆಮೇಲೆ 4ನೇ ತಾರೀಕಿಗೆ ಬೆಳಗ್ಗೆ ರುದ್ರಾಭಿಷೇಕ, ಶಿವಾನುಗೋಷ್ಠಿ, ಸಂಗೀತ ದರ್ಬಾರ್ ಸಾಯಂಕಾಲ ಇರ್ತದೆ. ಮತ್ತು 4-11 ದಿವಸ ಕಾರ್ಯಕ್ರಮ ಆದಮೇಲೆ ಬೆಳಿಗ್ಗೆ ಅಗ್ನಿ ಪೂಜೆ ಇರ್ತದೆ, ಅಗ್ನಿ ಪ್ರವೇಶ ಇರ್ತದೆ. ಮತ್ತು ಸಾಯಂಕಾಲ 5-11-2025ರಂದು ಪಲ್ಲಕ್ಕಿ ಸೇವೆ, ರಾತ್ರಿ ವೀರಗಾಸಿ ಅವರೆಲ್ಲ ಮುಖಾಂತರ ತೇರಿನ ಹತ್ರ ಬೆಳ್ಳಿ ಪಲ್ಲಕ್ಕಿ ತೊಗೊಂಡೋಗಿ ರಾತ್ರಿ ತೇರು ಹೇಳ್ತಾರೆ 1 ಗಂಟೆಗೆ. ಆಮೇಲೆ 6ನೇ ತಾರೀಕಿಗೆ ತೇರು ಮೇಳದಲ್ಲಿ 8 ಗಂಟೆಯಿಂದ ಮಹಿಳೆಯರ ಕುಸ್ತಿ ಮತ್ತು ಪುರುಷರ ಜಂಗಿ ಕುಸ್ತಿ ಇರುತ್ತದೆ. 7-11-2025 ಶುಕ್ರವಾರ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಪುರವಂತರ ಸೇವೆಯೊಂದಿಗೆ ಗ್ರಾಮದಲ್ಲಿ ಜರುಗ್ತದೆ. ಅಂದರೆ ಜಾತ್ರೆ 7 ತಾರೀಕಿಗೆ ಮುಕ್ತಾಯ ಆಗ್ತದೆ. ದಿನಾಂಕ 3-11-2025ರಿಂದ 7-11-2025ವರೆಗೆ ಸುಮಾರು 4-5 ದಿವಸದಿಂದ ಜಾತ್ರಾ ಕಾರ್ಯಕ್ರಮ ನಡೀತದೆ. ಈ ಸಲ ಪಶು ಮೇಳ ಇದೆ, ಆಮೇಲೆ ಕುಸ್ತಿ ಇದೆ, ಕ್ರಿಕೆಟ್ ನಡೀತಾ ಇದೆ. ಈಗ ಕ್ರಿಕೆಟ್ ನಡೀತಾ ಇದೆ. ಬಂದಂಥ ಭಕ್ತರಿಗೆ ಮೂಲಭೂತ ಸೌಕರ್ಯ, ಪಾರ್ಕಿಂಗ್ ಆಗಲಿ, ಕುಡಿಯೋ ನೀರು, ಶೌಚಾಲಯ, ಯಾತ್ರಿ ನಿವಾಸ ಎಲ್ಲ ಸೌಲಭ್ಯ ಒದಗಿಸಿ ಮತ್ತು ಪೊಲೀಸ್ ಬಂದೋಬಸ್ತ್ ಎಲ್ಲ ಬರೆದಿದ್ದೀವಿ.
ಆಮೇಲೆ ಫೈರ್ ಸ್ಟೇಷನ್ವರೆಗೆ ಬಂದಿದ್ದೀವಿ. ಬಂದಂಥ ಭಕ್ತರಿಗೆ ವಿಶೇಷವಾಗಿ ದಾಸೋಹ ನಡೀತದೆ. ಭಕ್ತರಿಂದ ದಾಸೋಹ ಮಾಡ್ತಾರೆ, ದೇವಸ್ಥಾನ ಕಡೆಯಿಂದ ದಾಸೋಹ ಇರ್ತದೆ. ಬಂದಂಥ ಭಕ್ತರಿಗೆ ಮೂಲಭೂತ ಸಹಕಾರ ಕೊಟ್ಟು ಶ್ರೀ ವೀರಭದ್ರೇಶ್ವರ ದೇವರ ಕೃಪಾ ಪಾತ್ರಕ್ಕೆ ಆಶೀರ್ವಾದ ಪಡೆಯಬೇಕಂತ ಎಲ್ಲ ಭಕ್ತರಿಗೆ ವಿನಂತಿಸಿ ಸರ್, ಈ ವರ್ಷ ಕಾರವಾರದಿಂದ ಮಹಿಳಾ ಜಂಗಿ ಕುಸ್ತಿಯವರು ಕೂಡ ಬರ್ತಾ ಇದ್ದಾರೆ, ವಿಶೇಷತೆ ಇದೆ. ಅವರಿಗೆಲ್ಲ ಬಹುಮಾನ ಏನು ಬೆಳ್ಳಿ ಆಗದೆ ಅದೆಲ್ಲ ನಿರ್ಣಯ ಅಂತ ಬೆಳ್ಳಿ ಪದಕ ಅವರಿಗೆ ಪುರುಷರಿಗೆ ಬೇರೆ ಅದು ಎಲ್ಲ ಇದೆ. ಮತ್ತು ಕೆಲವೊಂದು ಪಶುದು ಅವರು ವಿಡಿಯೋಟಿನಲ್ಲಿ ಮಾಡ್ತಾರೆ ಪಶು ಸಂಗೋಪನೆ ಇದರಿಂದ. ಆಮೇಲೆ ನಮ್ಮದು ಕ್ರಿಕೆಟ್ನು ತಂಡ ಎಲ್ಲ ಲೋಕಲ್ ಆಗಿ ಬೇರೆ ಕಡೆ ತಂಡ ಬರ್ತಾರೆ, ಅವರಿಗೂ ಬಹುಮಾನ ವಿತರಣೆ ಮಾಡ್ತಾರೆ. ಸಂಗೀತದಲ್ಲೂ ಕೆಲವು ಭಕ್ತರು ಒಪ್ಪಿಸ್ಕೊತಾರೆ, ಪ್ರೈಸ್ ಆಗಲಿ ಅಥವಾ ಒಂದು ಬಹುಮಾನ ಆಗಲಿ ಅದು ಎಲ್ಲ ಒಬ್ಬರವ್ರು ಒಂದು ಹೂವಿನ ಅಲಂಕಾರ ಒಬ್ಬರು ಭಕ್ತರು ಒಪ್ಪಿಸ್ಕೊತಾರೆ. ದಾಸೋಹ ಒಬ್ಬರು ಕೆಲವೊಂದು ಜನ ಮಾಡ್ತಾರೆ. ಈಗಾಗಲೇ ಎಲ್ಲ ತಯಾರಿ ಆಗಿದೆ. ದಿನಾಂಕ 3/11 ಸ್ಟಾರ್ಟ್ ಆಗುತ್ತೆ ಜಾತ್ರೆ. ತಮ್ಮ ಹೆಸರು? ಅನಂತರಾವ್ ಕುಲಕರ್ಣಿ ಅಂತ, ಕಾರ್ಯನಿರ್ವಹಣಾಧಿಕಾರಿಗಳು, ಗ್ರೂಪ್ ಟೆಂಪಲ್ ದೇಸಾಯಿ. ಈ ದೇವಸ್ಥಾನದ ಕಾರ್ಯದರ್ಶಿ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಪ್ರತಿ ವರ್ಷದಂತೆ ಶ್ರೀ ವೀರಭದ್ರೇಶ್ವರ ಜಾತ್ರೆಯು ಈ ಸಲವು ತುಂಬ ವಿಜೃಂಭಣೆಯಿಂದ ಆಗ್ತಾ ಇದೆ. ಕಾರ್ಯಕ್ರಮಗಳು ಹೀಗಿರುತ್ತೆ. ಜಾತ್ರೆ 3/11/2025 ಕಳಸಾರೋಹಣದಿಂದ ರಥಕ್ಕೆ ಕಳಸಾರೋಹಣ ಮಾಡುವುದರಿಂದ ಪ್ರಾರಂಭವಾಗುತ್ತದೆ. ಹಾಗೂ ದಿನಾಂಕ 4/11/2025 ಮಂಗಳವಾರ ಬೆಳಗ್ಗೆ ರುದ್ರಾಭಿಷೇಕ, ಅಗ್ಗಿ ಪೂಜೆ, ಸಾಯಂಕಾಲ ಕ್ಷೀರ ರುದ್ರಾಭಿಷೇಕ, ಪಶುಗಳ ಪ್ರದರ್ಶನ, ಕ್ರಿಕೆಟ್ ಟೂರ್ನಮೆಂಟ್, ಶಿವಾನುಭವಗೋಷ್ಠಿ ಮತ್ತು ಸಂಗೀತ ದರ್ಬಾರ್ ಹಾಗೂ ಬೆಳ್ಳಿ ಪಲ್ಲಕ್ಕಿ ಉತ್ಸವ 4ನೇ ತಾರೀಕಿಗೆ ಇರುತ್ತದೆ. 5ನೇ ತಾರೀಕಿಗೆ ಬೆಳಗ್ಗೆ ಪುರಂತರ ಸೇವೆ, ವೀರಗಾಸಿ ಸೇವೆ, ಸಕಲ ವಾದ್ಯಗಳಿಂದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಬೆಳ್ಳಿ ಪಲ್ಲಕ್ಕಿ ಉತ್ಸವ, ಮುತ್ತಿನ ಪಲ್ಲಕ್ಕಿ ಉತ್ಸವದೊಂದಿಗೆ ಬೆಳಗ್ಗೆ 5:50 ರಥೋತ್ಸವ ಉದ್ಘಾಟನೆಯೊಂದಿಗೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಬೆಳ್ಳಿ ಪಲ್ಲಕ್ಕಿ ಹಾಗೂ ಮುತ್ತಿನ ಪಲ್ಲಕ್ಕಿ ಪುರಂತರ ಸೇವೆ, ವೀರಗಾಸಿ ಸೇವೆಯೊಂದಿಗೆ ಪಲ್ಲಕ್ಕಿ ತೇರು ಮೈದಾನದವರೆಗೆ ಜರುಗುವುದು. ರಾತ್ರಿ 11 ಗಂಟೆಗೆ ರಥೋತ್ಸವ ಮತ್ತು ಮದ್ದು ಸುಡುವುದು. ವಿದ್ಯುತ್ ಅಲಂಕಾರ ಮತ್ತು ಹೂವಿನಿಂದ ಅಲಂಕರಿಸಿದ ರಥೋತ್ಸವ ಜರುಗುವುದು. ರಥೋತ್ಸವ ನಂತರ ಗಿಗಿ ಪದ ಕಲ್ಗಿ ತುರಾಯಿ ದೇವಸ್ಥಾನದ ಆವರಣದಲ್ಲಿ ಜರುಗುವುದು. ದಿನಾಂಕ 6/11/2025 ಗುರುವಾರ ದೇವಸ್ಥಾನದ ತೇರು ಮೈದಾನ ಹತ್ತಿರ ಜಂಗಿ ಕುಸ್ತಿ, ಮಹಿಳೆಯರಿಗಾಗಿ ಮತ್ತು ಪುರುಷರ ಜಂಗಿ ಕುಸ್ತಿ ಜರುಗುವುದು. ಫೆಲ್ಲಪ್ಪ ಪಿಟ್ಟಲ್ ಸಾಕಿನ ಚಾಂಗ್ಲೇರ ಮೇಡಮ್. ನಾವು ಒಂದು 10 ಜನ ಕುಸ್ತಿಪಟ್ಟು ತಂದು ಆಡಿಸೋರು ನಾವು ಮುಖಂಡ್ರೆ 10 ಜನ ನಮ್ಮ ಊರವರೇ ಇದ್ದೆವು. ಆದರೆ ನಮ್ಮಲ್ಲಿ ಒಂದು ನೇಮ್ ಇದೆ ಮೇಡಮ್. ಅದು ಮಹಿಳೆಯರ ಕುಸ್ತಿಗೆ 1-2 ವರ್ಷ ನಡೆದು ನಾವು ಚಾಲು ಮಾಡಿದೆವು. ಅದು ಯಾಕೆ ಚಾಲು ಮಾಡಿದೆವು ಅಂದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಪ್ರಥಮ ಬಾರಿ ನಮ್ಮಲ್ಲಿ ಒಂದು ಆಡಿಸ್ಬೇಕಂತ ನಮ್ಮದು ಯೂನಿಟ್ ಒಂದು ಹಿರಿಸು ಹುಮ್ಮಸ್ಸಿತ್ತು, ಅದರಿಂದ ನಾವು ಮಾಡಿದೆವು. ಅದಕ್ಕೆ ಆ ಕುಸ್ತಿಗೆ ಏನದ ಅಂದ್ರೆ ಫೈನಲ್ ಕುಸ್ತಿಗೆ ನಾವು ಹೆಣ್ಮಕ್ಕಳಿಗೆ ಒಂದು 10 ತೊಲೆ ಬೆಳ್ಳಿ ಗದ ಇಟ್ಟಿದ್ದೆವು. ಆದರೆ ಮಹಿಳೆಯರು ಫೈನಲ್ ಕುಸ್ತಿ ಅವ್ರು ಕಾರವಾರದಿಂದ ಹೊಂಟಿದ್ದಾರೆ, ಒಳ್ಳೆ ಸೀನಿಯರ್ ಲೇಡೀಸ್ ಇದ್ದಾರೆ ಕುಸ್ತಿಪಟುಗಳು. ಆ ನಂತರ ನಾವು ಜೈಂಟ್ಸ್ ಅಂತ ಬಂದಾಗ ನಮ್ಮೂರವರೇ ಫೈನಲ್ಗೆ ಒಂದು 26 ತೊಲೆ ಬೆಳ್ಳಿ ಖಡ್ಗ ಇಟ್ಟರು. ನಾಗರಾಜ್ ಭಾವಿದೊಡ್ಡಿ ಅಂತೇಳಿ ಅವ್ರ ಹೆಸರು. ಅವ್ರು ನಮ್ಮೂರವರೇ, ಗುಲ್ಬರ್ಗದಲ್ಲಿ ಇರ್ತಾರೆ ಅವರು. ಅದಕ್ಕೆ ನಾವಿಲ್ಲದ ನಮ್ಮದೊಂದು ಗ್ರೂಪ್ ಇದೆ. ನಮ್ಮ ಕುಸ್ತಿಗೆ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಕರ್ನಾಟಕ ಹಿಂಗೆ ಭಾಳ ಜನ ಬರ್ತಾರೆ. ಅದಕ್ಕೆ ನಮ್ಮದು ಒಂದು 10 ಟೀಮ್ ಕಲ್ತೇನದ ನಾವು ಒಳ್ಳೆ ಥರದ್ರಿಂದ ಕುಸ್ತಿ ಆಡಿಸ್ತೇವೆ ಮೇಡಮ್. ಪ್ರದರ್ಶನ ಮಾಡಬೇಕು ಅಂತ ದೇವಸ್ಥಾನದ ಅರ್ಚಕರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರೆ ಪ್ರಾರಂಭ ಆಗ್ತಾ ಇದೆ. ವರ್ಷ ದೀಪಾವಳಿ ಆಗಿದ್ದ 15 ದಿವಸಕ್ಕೆ ಜಾತ್ರೆ ಸ್ಟಾರ್ಟ್ ಆಗುತ್ತೆ ನಾವು. ಅಂದರೆ 1ನೇ ಮಂಗಳವಾರ ಬಿಟ್ಟು 2ನೇ ಮಂಗಳವಾರ. ಈ ವರ್ಷ 3ನೇ ತಾರೀಕು ಸ್ಟಾರ್ಟ್ ಆಗ್ತಾ ಇದೆ. 3ನೇ ತಾರೀಕು ಬಂದುಬಿಟ್ಟು ಕಳಸಾರೋಹಣ ಕಾರ್ಯಕ್ರಮ, ಅಗ್ನಿ ಪೂಜೆ ಮಾಡ್ತೀವಿ. ಅದಾದ್ಮೇಲೆ 4ನೇ ತಾರೀಕು ಅಗ್ನಿಗೆ ನೈವೇದ್ಯ ತೋರ್ತೀವಿ. 5ನೇ ತಾರೀಕು ಅಗ್ಗಿ ಇರುತ್ತೆ. ಜನಗಣತಿ ಕಾರ್ಯವು ಸರ್ಕಾರದ ಮಹತ್ವದ ಕಾರ್ಯವಾಗಿದೆ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ನುಡಿದರು. ಚಿಡಗುಪ್ಪ ತಾಲೂಕಿನ ಮನ್ನಾಯಿಖೇಳಿ ಗ್ರಾಮದಲ್ಲಿ ಜರುಗುತ್ತಿರುವ ಜನಗಣತಿ ಕಾರ್ಯದಲ್ಲಿ ಪಾಲ್ಗೊಂಡು ಮಾತನಾಡುತ್ತಾರೆ. ಜಾತಿ ಗಣತಿ ಕಾರ್ಯದಿಂದ ಸರ್ಕಾರಕ್ಕೆ ನೂತನ ಯೋಜನೆಗಳನ್ನು ರೂಪಿಸಲು ಸಹಾಯವಾಗುತ್ತದೆ ಎಂದು ಡಿಸಿ ಅವರು ಹೇಳಿದರು. ಜಾತಿ ಗಣತಿ ಕಾರ್ಯಕ್ಕೆ ತಾಲೂಕು ಪಂಚಾಯತ್ ಸಿಬ್ಬಂದಿ ಅಧಿಕಾರಿ, ಗ್ರಾಮ ಪಂಚಾಯತ್ ಅಧಿಕಾರಿಗಳನ್ನು ಬಳಸಿಕೊಡುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ನಲ್ಲಿ ಸಾರ್ವಜನಿಕರ ಕಾರ್ಯಕಲಾಪಗಳಿಗೆ ತೊಂದರೆ ಆಗ್ತಾ ಇದೆ ಎಂಬ ಆರೋಪದ ಕುರಿತು ಸುದ್ದಿ ಸಮಯದ ಚಿಡಗುಪ್ಪ ತಾಲೂಕು ವರದಿಗಾರರಾಗಿರುವಂತಹ ನವೀನ್ ಗಂಜಿಯವರು ಜಿಲ್ಲಾಧಿಕಾರಿಗಳಿಗೆ ಒಂದು ಮಾಹಿತಿಯನ್ನು ಕೇಳಿದಾಗ, ತಾಲೂಕು ಒಂದು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ತೊಂದರೆಯಾಗದಂತೆ ವ್ಯವಸ್ಥೆ ಮಾಡಲಾಗಿದೆ ಎನ್ನುವಂಥ ಮಾತನ್ನು ಶಿಲ್ಪಾ ಶರ್ಮಾ ಅವರು ಹೇಳಿದರು.
ಜಿಲ್ಲೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕ ಹುದ್ದೆಗಳ ನೇಮಕಾತಿಯಲ್ಲಿ ವ್ಯಾಪಕ ಲೋಪದೋಷವಾಗಿದೆ ಎಂದು ಆರೋಪಗಳು ಕೇಳಿಬರುತ್ತಿರುವ ಕುರಿತು ಜಿಲ್ಲಾಧಿಕಾರಿಗಳನ್ನು ಪ್ರಶ್ನೆ ಮಾಡಿದಾಗ ಜಿಲ್ಲೆಯಲ್ಲಿ ಕೆಲವು ಕಡೆಗಳಲ್ಲಿ ನೇಮಕಾತಿಯಲ್ಲಿ ಲೋಪದೋಷಗಳಾಗಿವೆ, ಅವುಗಳನ್ನು ನನ್ನ ಅಧ್ಯಕ್ಷತೆ ಅಧಿಕಾರಿಗಳ ತಂಡ ಕೂಲಂಕುಷವಾಗಿ ಪರಿಶೀಲಿಸಿ ನಮ್ಮ ನಿರ್ಣಯದಿಂದ ಅಸಮಾಧಾನಗೊಂಡವರು ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಬಹುದು ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ತಹಸೀಲ್ದಾರ್ ಮಂಜುನಾಥ್ ಪಾಂಚಾಳ್, ತಾಲೂಕು ಪಂಚಾಯತ್ ಇಒ ಲಕ್ಷ್ಮೀ ಬಿರಾದಾರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕಿ ಸುನೀತಾ, ಆಹಾರ ಸರಬರಾಜು ಇಲಾಖೆಯ ಪ್ರವೀಣ್, ಸಿಡಿಪಿಒ ಶಿವಪ್ರಕಾಶ್ ಹಿರೇಮಠ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜ್ಕುಮಾರ್ ಅಗಸಿ, ಪಿಡಿಒ ಭಾಗ್ಯಲಕ್ಷ್ಮಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಇದ್ದರು. ಇದೇ ಸಮಯದಲ್ಲಿ ಗ್ರಾಮದಲ್ಲಿ 15 ರಿಂದ 20 ಸಾವಿರ ಮುಸ್ಲಿಂ ಜನಸಂಖ್ಯೆ ಇದ್ದು ಈಗಿರುವ ಸ್ಮಶಾನ ಭೂಮಿ ಸಾಕಾಗ್ತಾ ಇಲ್ಲ, ಆದ್ದರಿಂದ ಹೆಚ್ಚುವರಿಯಾಗಿ 5 ಎಕರೆ ಜಮೀನನ್ನು ಸ್ಮಶಾನ ಭೂಮಿಗಾಗಿ ನೀಡಬೇಕು ಎಂದು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಲೀಂ ಪಾಷಾ ನೇತೃತ್ವದ ಮುಸ್ಲಿಂ ಮುಖಂಡರ ತಂಡ ಜಿಲ್ಲಾಧಿಕಾರಿಯವರಿಗೆ ಮನವಿ ಪತ್ರವನ್ನು ಸಲ್ಲಿಸುತ್ತಾರೆ. ಮೇಡಮ್, ಇವತ್ತಿನ ಭೇಟಿಯ ಉದ್ದೇಶ ಚುಟುಗುಪ್ಪ ತಾಲೂಕಿಗೆ ಈಗ ಹೌಸ್ ಹೋಲ್ಡ್ ಸರ್ವೆ ಆಗ್ತಾ ಇದೆ, ಕಾಸ್ಟ್ ಸೆನ್ಸಸ್ ಸರ್ವೆ ಆಗ್ತಾ ಇದೆ. ಸೊ ಅದಕ್ಕೆ ನಾವು ಹೌಸ್ ಟು ಹೌಸ್ ವಿಸಿಟ್ ಮಾಡ್ತಾ ಇದ್ದೀವಿ. ನಮ್ಮ ಹತ್ತಿರ ಫುಲ್ ಟೀಮ್ ಕೂಡ ಇದೆ, ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಇದ್ದಾರೆ ಮತ್ತು ತಾಲೂಕಾ. ಮೇಡಮ್, ಇನ್ನೊಂದು ಈ ನಿಮ್ಮ ಜನಗಣತಿಗೆ ತಾಲೂಕಾ ಪಂಚಾಯತ್, ಗ್ರಾಮ ಪಂಚಾಯತ್ ಎಲ್ಲ ಸಿಬ್ಬಂದಿಗಳಿಗೆ ಹಾಕಿದ್ರಿಂದ ಗ್ರಾಮೀಣ ಭಾಗದಲ್ಲಿ ಸಾರ್ವಜನಿಕರಿಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಅದ್ರ ಬಗ್ಗೆ ಗ್ರಾಮ ಪಂಚಾಯತ್ನಲ್ಲಿ PDOs ಇಲ್ಲ, ತಾಲೂಕಾ ಪಂಚಾಯತ್ ಇಒ ನಿಮ್ಮ ಕಡೆ ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ. PDOಗೆ ಹಾಕಿದ್ದೀವಿ, ಅಲ್ಲಿ ಗ್ರಾಮ ಪಂಚಾಯತಿ ಸೆಕ್ರೆಟರಿ ಆಫೀಸ್ನಲ್ಲಿನೇ ಇರ್ತಾರೆ. ಸೊ ಆ ಥರದ್ದು ಎಲ್ಲೂ ಸಮಸ್ಯೆ ಬರಲ್ಲ. ಇದೂ ಇಂಪಾರ್ಟೆಂಟ್ ಕೆಲಸ ಇದೆ, ಮಾಡಲೇಬೇಕು. ಮೇಡಮ್, ಇನ್ನೊಂದು ಲಾಸ್ಟ್, ಕಳೆದ ಒಂದು ವಾರದಿಂದ ಅಂಗನವಾಡಿ ಸೆಲೆಕ್ಷನ್ ಕುರಿತು ವಿವಾದ ಹೇಳ್ತಾ ಇದೆ. ನಮ್ಮ ಚುಟುಗುಪ್ಪ ತಾಲೂಕದ ಕುಡಂಬಲ್ ಗ್ರಾಮದ ಮಹಿಳೆಗೂ ಅನ್ಯಾಯ ಆಗಿದ್ದಂತೆ ಆಕೆನೂ ತಮ್ಮ ಹತ್ರ ಬಂದು ಮನೆ ಹೆರಿಗೆ ಮಾಡಿ ಹೋಗಿದ್ದಾಳೆ. ಸುಮಾರಾಗಿ ಅಂಗನವಾಡಿ ಸೆಲೆಕ್ಷನ್ನಲ್ಲಿ ಏನೋ ಒಂದು ಲೋಪವಾಗಿದೆ ಅಂತೇಳಿ ಕಂಪ್ಲೇಂಟ್ಗಳು ಕೇಳಿ ಬರ್ತಾ ಇದೆ. ತಮ್ಮ ಅಧ್ಯಕ್ಷತೆಯಲ್ಲಿ ಮೊನ್ನೆಲ್ಲ ಹೇರಿಂಗ್ ಆಯಿತು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಸೊ ನಾವೆಲ್ಲರೂ ಜನದ್ದು ಹೇರಿಂಗ್ ಮಾಡಿದ್ದೀವಿ. ವಿ ಡಿಂಟ್ ಅಲೌ ಹಸ್ಬೆಂಡ್ಸ್, ಹೆಣ್ಮಕ್ಳು ಅಷ್ಟೇ ಅಲೌ ಮಾಡಿದ್ದೀವಿ. ಅವರು ಕೇಳಿದರೆ ಅವರು ನಿಜನೂ ಹೇಳಿಬಿಡ್ತಾರೆ. ಯಾಕೆಂದರೆ ಅವರು ಕೆಲವೊಂದು ಜನ ಬಗ್ಗೆ ವಿರೋಧ ಮಾಡ್ತಿದ್ರು. ಅವರು ಆ ಊರಿನಲ್ಲಿ ಇಲ್ಲ ಅಂತ ಅವರಿಗೂ ಕೇಳಿದಾಗ ಅವರು ಹೇಳಿದ್ದಾರೆ, ನೇರವಾಗಿ ಹೇಳಿದ್ದಾರೆ ಆ ಊರಿನಲ್ಲಿನೇ ಇದ್ದಾರೆ ಅಂತ. ಸೊ ಹೇರಿಂಗ್ ಮಾಡಿ ಎಲ್ಲ ಏನಿದೆ ವಾಟ್ ಈಸ್ ರೈಟ್ ಅಂತ ನಾವು ಆ ಡಿಸಿಷನ್ ತೊಗೊಂಡಿದ್ದೀವಿ. ಇನ್ನು ಯಾರೊಬ್ಬರಿಗೂ ಏನು ಕಂಪ್ಲೇಂಟ್ ಇದ್ದರೆ ಅವರು ಹೈಕೋರ್ಟ್ಗೆ ಕೂಡ ಹೋಗ್ಬೋದು. ಶೀಘ್ರದಲ್ಲೇ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕ್ಯಾಥ್ಲಾವನ್ನು ಆರಂಭ ಮಾಡಲಾಗುವುದು ಎಂದು ಅರಣ್ಯ, ಜೀವಿಶಾಸ್ತ್ರ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದರು. ನಗರದ ಪಂಚಾಯತ್ ಸಭಾಂಗಣದಲ್ಲಿ ಕರೆದ ಒಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಒಂದು ವಾರದಲ್ಲಿ ಬ್ರಿಮ್ಸ್ ಆಸ್ಪತ್ರೆಗೆ ಮೇಜರ್ ಸರ್ಜರಿ ಮಾಡುವ ಅವಶ್ಯಕತೆ ಇದೆ ಎಂದು ಸಚಿವರು ತಿಳಿಸಿದರು. ಬ್ರಿಮ್ಸ್ ಆಸ್ಪತ್ರೆ ನಿರ್ದೇಶಕರ ಬದಲಾವಣೆ ಸುಳಿವು ನೀಡಿದ್ರ ಸಚಿವ ಈಶ್ವರ್ ಖಂಡ್ರೆ ಎನ್ನುವಂಥ ಪ್ರಶ್ನೆ ಏಳ್ತಾ ಇದೆ. ಬ್ರಿಮ್ಸ್ ಆಸ್ಪತ್ರೆ ಒಂದಲ್ಲ ಒಂದು ವಿವಾದದಲ್ಲಿ ಸಿಲುಕಿರುವುದು ನೋಡಿದ್ದೇವೆ. ಅವ್ಯವಸ್ಥೆಯ ಆಗರವೆಂಬ ಶೀರ್ಷಿಕೆ ಕೂಡ ಬರ್ತಾ ಇದೆ. ಕಳೆದ ಬಾರಿ ನಾನು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದೆ. ನೆಲಮಹಡಿಯಲ್ಲಿ ನೀರು ನಿಂತಿರುವುದನ್ನು ಸರಿಪಡಿಸುವುದಾಗಿ ನಿರ್ದೇಶಕರು ಹೇಳಿದರು ಸಹ ಇನ್ನೂ ಯಾವುದೇ ಕೆಲಸಗಳು ಅಲ್ಲಿ ಆಗಿಲ್ಲ. ಕೆಲವು ಬದಲಾವಣೆಗಳನ್ನು ಸಹ ಮಾಡಲು ನಾನು ಹೊರಟಿದ್ದೆ, ಆದರೆ ಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದಾರೆ ಎನ್ನುವಂತಹ ಮಾತನ್ನು ಸಚಿವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಸದ್ಯ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳಿಗೆ ಸಂಬಳ ಕೊಟ್ಟಿಲ್ಲ ಎನ್ನುವ ದೂರುಗಳು ಸಹ ಇವೆ. ಈ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ಕೂಡ ನಡೀತಾ ಇದೆ. ಆದ್ದರಿಂದ ಬ್ರಿಮ್ಸ್ಗೆ ತಕ್ಷಣವೇ ಒಂದು ಮೇಜರ್ ಸರ್ಜರಿ ಮಾಡುವ ಅವಶ್ಯಕತೆ ಇದೆ ಎಂದು ಹೇಳಿದರು. ಕಾರಣ ಕೇಳಿ ಒಂದು ನೋಟಿಸನ್ನು ನೀಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವ ರೀತಿ ಕೆಲಸ ಮಾಡ್ತೇವೆ. ಒಂದು ವಾರದ ಒಳಗಾಗಿ ಬ್ರಿಮ್ಸ್ಗೆ ಕಾಯಕಲ್ಪ ಕೊಡುತ್ತೇವೆ ಎಂದು ಸಚಿವರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬ್ರಿಮ್ಸ್ ಬಗ್ಗೆ ಅಸಮಾಧಾನ ಹೊರಹಾಕಿದ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು, ಕಲಬುರಗಿಯ ಜಯದೇವ ಮಾದರಿಯಲ್ಲಿ ಕ್ಯಾಥ್ಲ್ಯಾಬ್ಗೆ ತಜ್ಞ ವೈದ್ಯರ ಒಂದು ನೇಮಕ ಮಾಡಿಕೊಂಡು ಆದಷ್ಟು ಶೀಘ್ರದಲ್ಲೇ ಆರಂಭಿಸಿ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡುವ ವ್ಯವಸ್ಥೆಯನ್ನು ಮಾಡ್ತೇವೆ ಎಂದು ಭರವಸೆ ನೀಡಿದರು. ಈ ಕುರಿತು ಸಚಿವರು ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಪ್ರಕಾಶ್ ಪಾಟೀಲ್ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದೇನೆ. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಇತ್ತೀಚೆಗೆ ಒಂದಿಲ್ಲ ಒಂದು ವಿವಾದಕ್ಕೆ ಸಿಗುತ್ತಾ ಇರ್ತಾರೆ ಅನ್ನೋದು ನಾವು ನೋಡಿದ್ದೇವೆ. ಅವ್ಯವಸ್ಥೆ ಆಗದ ಬ್ರಿಮ್ಸ್ ಎಲ್ಲ ಶೀರ್ಷಿಕೆಲ್ಲ ಬರ್ತಾ ಇದೆ. ಹೋದ ಸಲ ನಾನು ಖುದ್ದಾಗಿ ಹೋಗಿ ಭೇಟಿ ಕೊಟ್ಟು ನೆಲಮಡಿಯಲ್ಲಿ ನೀರಿದೆ, ಇದಕ್ಕೆ ಸರಿಪಡಿಸಬೇಕು ಅಂತ ತಾಕೀತು ಮಾಡಿದ್ದೆ. ಮಾಡ್ತೀವಿ ಅಂತೇಳಿ ಹೇಳಿ ಅಲ್ಲಿ ನಿರ್ದೇಶಕರು ಇಲ್ಲಿವರೆಗೆ ಅದನ್ನು ಸರಿಪಡಿಸಿಲ್ಲ.
ದುಡ್ಡು ಸರ್ಕಾರ ಅವ್ರ ಹತ್ರನೇ 1 ಕೋಟಿ ಇತ್ತು ಗೊತ್ತಾ, ಎಲ್ಲ ಸರ್ಕಾರದ ಮೇಲೆ ಹಾಕುವಂಥದ್ದು ಬೇಕಾಗಿಲ್ಲ. ಇವತ್ತು ಬ್ರಿಮ್ಸ್ ಆಸ್ಪತ್ರೆ ಒಂದು ಸ್ವಾಯತ್ತ ಸಂಸ್ಥೆ ಇದೆ, ಅದಕ್ಕೆ ತನ್ನದೇ ಆದಂಥ ಬಯಲಾಗಳಿದ್ದಾವೆ. ಹೀಗಾಗಿ ನಾನು ಸರ್ಕಾರದ ಮಟ್ಟದಲ್ಲಿ ನನ್ನ ಮಟ್ಟದಲ್ಲಿ ಅಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡಿದ್ದೆ. ಕೆಲವೊಂದು ಜನ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡು ಸ್ಟೇ ವಿಕೆಟ್ ಮಾಡುವಂಥದ್ದು ನಡೀತಾ ಇದೆ. ಈಗ ಹೊಸ ಆರೋಪಗಳು ಬಂದಿದೆ. ವಿಶೇಷವಾಗಿ ಇವತ್ತೇನು 40 ಜನ ತಜ್ಞ ವೈದ್ಯರಿಗೆ ನೇಮಕಾತಿ ಮಾಡಿಕೊಂಡಿದ್ದಾರೆ, ಅದಕ್ಕೆ ಯಾವುದೇ ವಾಕ್ಯ ನೀಡಲಿಕ್ಕೆ ಇಲ್ಲ, ಅದಕ್ಕೆ ನುಷ್ಠ ಫಾಲೋ ಮಾಡಿಲ್ಲ, ಈ ರೀತಿಯಲ್ಲೆಲ್ಲ ಮಾಡಿ ಅವರಿಗೆ ಸಂಬಳನೂ ಕೊಟ್ಟಿಲ್ಲ. ಅವ್ರ ಜೊತೆಯಲ್ಲಿ ಡಿ ಗ್ರೂಪ್ ಸಿಬ್ಬಂದಿ ಎದ್ದಿದ್ದಾರೆ, ಆ ಸಿಬ್ಬಂದಿಯವರಿಗೂ ಸಂಬಳ ಕೊಟ್ಟಿಲ್ಲ ಅನ್ನೋದು ದೂರುಗಳಿದೆ. ಮತ್ತು ಔಷಧಿ ಖರೀದಿ ಮಾಡುವಂಥ ಸಂದರ್ಭದಲ್ಲಿನೂ ಬರೀ ಕೊಟೇಶನ್ ಮೇಲೆ ಔಷಧಿ ಖರೀದಿ ಮಾಡಿದ್ದಾರೆ, ಟೆಂಡರ್ ಕರೆದಿಲ್ಲ, KGP ಆ್ಯಕ್ಟ್ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥ ದೂರುಗಳು. ಇವೆಲ್ಲ ದೂರುಗಳ ಬಗ್ಗೆ ನಾನೊಂದು ಪತ್ರವನ್ನು ಬರೆದು ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಒಬ್ಬ ರಿಟೈರ್ಡ್ ಜಡ್ಜ್ಗೆ ನೇಮಕ ಮಾಡಿ ಅದರ ಬಗ್ಗೆ ತನಿಖೆ ನಡೀತಾ ಇದೆ. ಹಾಗೆ ಇವತ್ತು ಇದಕ್ಕೆ ತಕ್ಷಣವೇ ಒಂದು ಮೇಜರ್ ಸರ್ಜರಿ ಮಾಡುವಂಥದ್ದು ಅವಶ್ಯಕತೆ ಇದೆ. ನಾನು ನಮ್ಮ ಸ್ನೇಹಿತರಿಗೆ ಹೇಳಿದ್ದೇನೆ, ತತ್ಕ್ಷಣವೇ ಅವರಿಗೆ ಕಾರಣ ಕೇಳಿ ನೋಟಿಸ್ ಕೊಟ್ಟು ಸಮಗ್ರವಾಗಿ ತನಿಖೆನೂ ಮಾಡಿ ಅವ್ರ ಮೇಲೆ ಕ್ರಮನೂ ಆಗಬೇಕು, ಶಿಸ್ತು ಕ್ರಮನೂ ಆಗಬೇಕು ತಪ್ಪಿತಸ್ಥರಿದ್ದರೆ. ಮತ್ತು ಒಂದು ಹೊಸದಾಗಿ ಬ್ರಿಮ್ಸ್ ಸುಧಾರಣೆ ಮಾಡಲಿಕ್ಕೆ ನಮ್ಮ ಸಂಪೂರ್ಣ ಇದಕ್ಕೆ ಒಂದು ಕಾಯಕಲ್ಪ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಜನಸಾಮಾನ್ಯರಿಗೆ ಉತ್ತಮವಾದಂಥ ಗುಣಮಟ್ಟದ ಆರೋಗ್ಯ ಸೇವೆ ದೊರಕುವಂತೆ ಮಾಡಲಿಕ್ಕೆ ಎಲ್ಲ ರೀತಿಯ ಕ್ರಮಗಳು ಒಂದು ವಾರದ ಒಳಗಾಗಿ ಬ್ರಿಮ್ಸ್ಗೆ ಒಂದು ಕಾಯಕಲ್ಪ ಕೊಡ್ತೇವೆ. ಉದ್ಘಾಟನೆ ಮಾಡಿದ್ದೇವೆ. ಸಚಿವ ಸಂಪುಟದಲ್ಲಿ ನಿನ್ನೆಯೂ ನಾನು ಚರ್ಚೆ ಮಾಡಿದ್ದೇನೆ. ಕ್ಯಾಥ್ಲ್ಯಾಬ್ ಸಮಸ್ಯೆ ಏನಾಗಿದೆ, ಹುದ್ದೆಗಳು ನಮಗೆ ಮಂಜೂರಾತಿ ಆಗಿದ್ದಾವೆ. ಹುದ್ದೆಗಳು ಮಂಜೂರಾತಿಯಾಗಿ ಇವರು ನೇಮಕಾತಿ ಮಾಡಲಿಕ್ಕೆ ಪಬ್ಲಿಷ್ ಮಾಡಿದ್ರು, ಟೆಕ್ನಿಷಿಯನ್ಸ್ ಯಾರು ಬಂದಿಲ್ಲ, ಇಂಟರ್ವ್ಯೂಗೂ ಬಂದಿಲ್ಲ. ನರ್ಸಿಂಗ್ ಸ್ಟಾಫ್ ಮಾತ್ರ ಬಂದಿದ್ದಾರೆ. ಮತ್ತೆ ಕಾರ್ಡಿಯಾಲಜಿಸ್ಟ್ ಏನಿದೆ, ಒಬ್ಬರು ರಿಟೈರ್ಡ್ ಕಾರ್ಡಿಯಾಲಜಿಸ್ಟ್ ಇದ್ದಾರೆ, ಇನ್ನು ಒಬ್ಬರಿಬ್ಬರು ಕಾರ್ಡಿಯಾಲಜಿಸ್ಟ್ ಬೇಕು. ಕಾರ್ಡಿಯಾಲಜಿಸ್ಟ್ ಇಲ್ಲದೆ, ತಜ್ಞ ವೈದ್ಯರಿಲ್ಲದೆ, ಹೃದ್ರೋಗ ತಜ್ಞ ವೈದ್ಯ ಇಲ್ಲಿ ಇಬ್ಬರಿಗೆ ಡೆಪ್ಯೂಟ್ ಮಾಡಿ, ಒಬ್ಬರು ನಿವೃತ್ತರಾದಂಥ ಕಾರ್ಡಿಯಾಲಜಿಸ್ಟ್ ಇದ್ದಾರೆ, ಟೆಕ್ನಿಷಿಯನ್ಸ್ಗೆ ಡೆಪ್ಯೂಟ್ ಮಾಡಿ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಜಯದೇವದು ಗವರ್ನಿಂಗ್ ಕೌನ್ಸಿಲ್ ಇದೆ, ಅದರ ಅಧ್ಯಕ್ಷರು ಸನ್ಮಾನ ಮುಖ್ಯಮಂತ್ರಿಗಳೇ ಇದ್ದಾರೆ. ಆ ಗವರ್ನಿಂಗ್ ಕೌನ್ಸಿಲ್ ಮೀಟಿಂಗಲ್ಲಿ ಒಂದು ತೀರ್ಮಾನ ಆಗಬೇಕಾಗ್ತದೆ. ಡೈರೆಕ್ಟರ್ ದಿನೇಶ್ ಅನ್ನೋರಿಗೆ ನಾನು ದೂರವಾಣಿ ಮುಖಾಂತರ ಮಾತನಾಡಿದ್ದೇನೆ. ಆದಷ್ಟು ಶೀಘ್ರದಲ್ಲಿ ನಮ್ಮ ಕ್ಯಾಥ್ಲ್ಯಾಬ್ ಅನ್ನು ಪ್ರಾರಂಭ ಮಾಡ್ತೇವೆ. ಸರ್ದಾರ್ ಪಟೇಲರು ದೇಶದ ಪ್ರಥಮ ಪ್ರಧಾನಿಯಾಗಬಹುದಾಗಿತ್ತು. ಪಟೇಲರು ಪ್ರಧಾನಿಯಾಗಬೇಕೆಂಬುದು ದೇಶವಾಸಿಗಳ ಕನಸು ಕೂಡ ಆಗಿತ್ತು. ಆದರೆ ಮಹಾತ್ಮ ಗಾಂಧೀಜಿಯವರ ಮಾತಿಗೆ ಒಪ್ಪಿ ದೇಶಕ್ಕಾಗಿ ಪ್ರಧಾನಿ ಹುದ್ದೆಯನ್ನೇ ತ್ಯಜಿಸಿದರು ಎಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಷ್ಠಾನದ ಅಧ್ಯಕ್ಷ ಶಿವಶರಣಪ್ಪ ವಾಲಿ ತಿಳಿಸಿದರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಷ್ಠಾನ, ಜಿಲ್ಲಾಡಳಿತ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಸರ್ವೋದಯ ನ್ಯಾಸ, ಭಾರತ ಸೇವಾದಳ, ಬೀದರ್ ಮಹಾನಗರ ಪಾಲಿಕೆ ಮತ್ತು ಭಾರತ ಸಂರಕ್ಷಣಾ ಸಮಿತಿ ಬೀದರ್ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಶುಕ್ರವಾರ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಹಮ್ಮಿಕೊಂಡಿರುವಂತಹ ಸರ್ದಾರ್ ವಲ್ಲಭಾಯ್ ಪಟೇಲರ 151ನೇ ಜಯಂತಿ ನಿಮಿತ್ತ 12ನೇ ರಾಷ್ಟ್ರೀಯ ಏಕತಾ ದಿವಸ್ ಸಾಮೂಹಿಕ ಶಪಥ ಗ್ರಹಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾರ್ಮಿಕವಾಗಿ ಮಾತನಾಡ್ತಾರೆ. ಸರ್ದಾರ್ ಪಟೇಲ್ ಅವರು ಇಲ್ಲದೇ ಇದ್ದರೆ ನಾವು ಇಲ್ಲಿ ನಿಂತು ಕಾರ್ಯಕ್ರಮ ಮಾಡಲು ಸಾಧ್ಯವಾಗುತ್ತಿದ್ದಿಲ್ಲ. ಇಡೀ ದೇಶ ಸ್ವತಂತ್ರವಾದ 1 ವರ್ಷದ ಬಳಿಕ ನಮಗೆ ಸ್ವಾತಂತ್ರ್ಯ ದೊರೆತಿದ್ದನ್ನು ನಾವೆಂದೂ ಮರೆಯಲು ಸಾಧ್ಯವಿಲ್ಲ ಎಂದು ಹೇಳಿದರು. ಯುವಕರು ಜಾಗೃತರಾಗಬೇಕಾಗಿದೆ. ದೇಶದ ಮುಂದಿನ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ದೇಶದ ಎದುರಿಗಿರುವ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಸನ್ನದ್ಧರಾಗಬೇಕು ಎಂದು ತಿಳಿಸಿದರು. ಗ್ಲೋಬಲ್ ಸೈನಿಕ ಅಕಾಡೆಮಿ ಅಧ್ಯಕ್ಷರಾದ ಕರ್ನಲ್ ಶರಣಪ್ಪ ಸಿಕ್ಕಂಪುರಿ ಅವರು ಮಾತನಾಡುತ್ತಾರೆ. ಇದೇ ವೇಳೆ ವಿಧಾನ ಪರಿಷತ್ ಮಾಜಿ ಸಭಾಪತಿ ರಘುನಾಥರಾವ್ ಮಲ್ಕಾಪುರೆ, ಜೆಡಿಎಸ್ ಮುಖಂಡ ಸೂರ್ಯಕಾಂತ್ ನಾಗಮರ್ಪಳ್ಳಿ, ಬೀದರ್ ವಾಣಿಜ್ಯ ಹಾಗೂ ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷ ಬಿಜಿ ಶೆಟ್ಕಾರ್, ಉಪಾಧ್ಯಕ್ಷ ಡಾಕ್ಟರ್ ರಜನೀಶ್ ವಾಲಿ, ಉದ್ಯಮಿ ದೀಪಕ್ ವಾಲಿ, ರೇವಣಸಿದ್ದಪ್ಪ ಜಲಾದೆ, ಕೆಆರ್ಇ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಬಸವರಾಜ್ ಜಿ ಪಾಟೀಲ್, ಇತರೆ ಪ್ರಮುಖರಾದ ಬಿಎಸ್ ಕುದುರೆ, ಜಗನ್ನಾಥ್ ಜಮಾದಾರ್, ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷ ಸಿದ್ದರಾಮಯ್ಯ ಸ್ವಾಮಿ, ಸೋಮಶೇಖರ್ ಪಾಟೀಲ್ ಗಾದ್ಗಿ, ರಾಮಕೃಷ್ಣನ್ ಸಾಳೆ ಸೇರಿದಂತೆ ಬಿವಿಬಿ ಕಾಲೇಜು, ಬಸವೇಶ್ವರ ಬಿಇಡಿ ಕಾಲೇಜು, ಕರ್ನಾಟಕ ಕಾಲೇಜು, ಜನಸೇವಾ ಶಾಲೆ, ಶಹೀನ್ ಕಾಲೇಜು ಸೇರಿದಂತೆ ವಿವಿಧ ಶಾಲಾ ಕಾಲೇಜುಗಳ ಮುಖ್ಯಸ್ಥರು, ಶಿಕ್ಷಕ ವೃಂದದವರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮಕ್ಕೂ ಮುನ್ನ
ಬಣ್ಣ ಅಲಂಕೃತ ವಾಹನದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರ ಭಾವಚಿತ್ರದ ಮೆರವಣಿಗೆ ಜರುಗಿತು. ಮೆರವಣಿಗೆಯು ನಗರದ ಸರ್ದಾರ್ ಪಟೇಲರ ಬಡಾವಣೆಯಿಂದ ಅಂಬೇಡ್ಕರ್ ವೃತ್ತದವರೆಗೆ ಸಾಗಿತ್ತು. ಅಂಬೇಡ್ಕರ್ ವೃತ್ತದಲ್ಲಿ ವೇದಿಕೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಜರುಗಿತು. ರಾಷ್ಟ್ರೀಯ ಭಾವನೆಯ ಸುಪುತ್ರರೇ, ಸುಪುತ್ರಿಯರೇ, ಹಿರಿಯರೇ ಹಾಗೂ ಕಿರಿಯರೇ, ಇವತ್ತಿನ ದಿವಸ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಕಾರಣ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಒಂದೊತ್ತಿಗೆ ಇಲ್ಲೇ ಇದ್ರೆ ನಾವು ಈ ಸರ್ಕಲ್ದಲ್ಲಿ ಇರ್ತಿದ್ದಿಲ್ಲ, ಬೀದರ್ನಲ್ಲಿಯೂ ಇರ್ತಿದ್ದಿಲ್ಲ. ಇದನ್ನ ನೆನ್ಪಿಟ್ಕೋಬೇಕು. ಜಯಂತಿಗಳು ಬಹಳ ಆಗ್ತಾವೆ ನಮ್ಮ ದೇಶದಾಗ, ಪ್ರತಿಷ್ಠೆ ವೋಟಿಂಗ್ ಮಾಡಬೇಕು ಅಂತ. ಅದ್ರಲ್ಲಿ 15 ಜನರು ಇದ್ರು, 13 ವೋಟ್ಗಳು ಇವ್ರ ಹೆಸರಲ್ಲಿ ಬರೆದು ಕಳೆದ್ರು. ಸರ್ದಾರ್ ಪಟೇಲ್ರು ಪ್ರಧಾನಮಂತ್ರಿ ಆಗ್ಬೇಕಂತ. ಯಾರು ಪ್ರಧಾನಮಂತ್ರಿ ಆದ್ರೂ ಅವ್ರಿಗೆ ಒಬ್ರು ವೋಟ್ ಕೊಟ್ಟಿದ್ದಿಲ್ಲ. ಇದು ನಾನು ಯಾರ ಮೇಲೆ ಟೀಕೆ ಅಂತ ಹೇಳ್ತಾ ಇಲ್ಲ. ಕಾಂಗ್ರೆಸ್ ಬಿಜೆಪಿ ಮಾಡ್ತಾ ಇಲ್ಲ, JDS ಅಲ್ಲ. ಇತಿಹಾಸವನ್ನ, ಯಾಕಂದ್ರೆ ಮಕ್ಕಳಿದ್ದಾರೆ, ಯುವಕರಿದ್ದಾರೆ, ನಮ್ದು ಲೆಕ್ಚರರ್ಸ್ ಇದ್ದಾರೆ, ಅವ್ರಿಗೆ ಗೊತ್ತಾಗ್ಬೇಕು ಇತಿಹಾಸ. ನಮ್ದು ವಲ್ಲಭಭಾಯಿ ಪಟೇಲ್ ಅಂತ ನಿಸ್ವಾರ್ಥ ವ್ಯಕ್ತಿ, ಒಂದು ಧೈರ್ಯಶಾಲಿ. ಅವರು ಈ ಭಾಗಕ್ಕೆ ಯಾವ ತರ ಆಕ್ಷನ್ ತಗೊಂಡು ಒಂದು ಆಪರೇಷನ್ ಪೋಲೋ ಲಾಂಚ್ ಮಾಡಿ ಜನರಲ್ ಚೌಧರಿ ಅಂಡರ್ನಲ್ಲಿ ಹೈದರಾಬಾದ್ಗೆ ಒಂದು ಪಾಠ ಕಲಿಸಬೇಕಂತ ಮುಂದುವರಿತಾ ಇತ್ತು. ಅದನ್ನು ನೋಡಿದ ನಿಜಾಮನ ಸೈನಿಕರು, ನಿಜಾಮನು ಅವನು ಶರಣಾಗಕ್ಕೆ ಒಪ್ಪ. ಆವಾಗ ನಮಗೆ ಸ್ವಾತಂತ್ರ್ಯ ಸಿಕ್ತು. ಅವರು ಏನು ಇವಾಗ ಮನಸ್ಸುಬ ಇದೆ, ಮುಂದಿನ ವರ್ಷದ ಒಳಗಾಗಿ ಈ ಒಂದು ದೊಡ್ಡ ಕಂಚಿನ ಒಂದು ಮೂರ್ತಿ, ಸರ್ದಾರ್ ಪಟೇಲ್ರ ಮೂರ್ತಿ ಇಲ್ಲಿ ಸ್ಥಾಪನೆ ಆಗ್ಬೇಕಂತ. ಆ ಮೂರ್ತಿ ಆಗ್ಲಂತ ನಾವು ಕೂಡ ಹಾರೈಸ್ತೀವಿ. ಏನಾದ್ರೂ ಕಷ್ಟಗಳಿದ್ರೆ ಎಲ್ಲ ಪಾಲಿಟಿಷಿಯನ್ಸ್ ಎಲ್ಲ ಇದ್ದಾರೆ, ಅವರೆಲ್ಲ ಸಾಲ್ವ್ ಮಾಡಕ್ಕಿದ್ದಾರೆ. ನಾವಂತೂ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಮೂರ್ತಿಗೋಸ್ಕರ ಅಥವಾ ಅವರು ಕಲಿಸಿದ ವಿಚಾರ, ಅವರು ಕೊಟ್ಟಿದ ಒಂದು ಕಾಣಿಕೆ, ಅದಕ್ಕೆ ನಾವು ತುಂಬಾ ಆಭಾರಿಯಾಗಿದ್ದೀವಿ. ಅವರಿಗೋಸ್ಕರ ಏನು ಮಾಡಕ್ಕೆ ದೇಶದಲ್ಲಿ ಏಕತೆಗಾಗಿ ನಾವು ಯಾವಾಗಲೂ ಸದಾ ಸಿದ್ಧರಿದ್ದೇವೆ ಅಂತ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಭಾರತ್ ಮಾತಾ ಕಿ ಜೈ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದು ಡಾಕ್ಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.